ಪದೇ ಪದೇ ತಪ್ಪು ವ್ಯಕ್ತಿಗಳನ್ನೇ ಲವ್ ಮಾಡ್ತಿದ್ದೀರಾ? ರಿಲೇಷನ್ಶಿಪ್ನಲ್ಲಿ ಯಾವಾಗಲೂ ಪ್ರಾಬ್ಲಮ್ಸ್ ಆಗ್ತಿದೆಯಾ? ಹಾಗಾದರೆ ಕಾರಣ ಹಣೆ ಬರಹ ಅಲ್ಲ. 1945ರಲ್ಲಿ ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅನಾಥಾಶ್ರಮದ 91 ಮಕ್ಕಳಿಗೆ ಉತ್ತಮ ಆಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಕೊಟ್ಟರು. ಆದರೆ ಪ್ರೀತಿ ಮತ್ತು ಅಫೆಕ್ಷನ್ ಕೊಡಲಿಲ್ಲ. ಕೆಲವೇ ತಿಂಗಳಲ್ಲಿ ಆರೋಗ್ಯವಾಗಿದ್ದರು. ಅನೇಕ ಮಕ್ಕಳು ಬದುಕಲಿಲ್ಲ. ಪ್ರೀತಿ ನಮ್ಮ ಬದುಕಿಗೆ ಆಕ್ಸಿಜನ್ ಅಂತೆ. ಬಾಲ್ಯದ ಅನುಭವಗಳು ನಮ್ಮ ಮೆದುಳಿನಲ್ಲಿ ಪ್ರೀತಿಯ ಅರ್ಥವನ್ನು ರೂಪಿಸುತ್ತದೆ. ಅದೇ ಕಾರಣದಿಂದ ಕೆಲವರು ಆಂಗ್ಸಿಯಸ್ ಲವರ್ ಆಗ್ತಾರೆ, ಕೆಲವರು ಅವಾಯ್ಡೆಡ್ ಆಗ್ತಾರೆ. ನಿಜವಾದ ಪ್ರೀತಿ ಲುಕ್ಸ್ ಅಥವಾ ಸ್ಟೇಟಸ್ ಅಲ್ಲ. ಆ ವ್ಯಕ್ತಿಯ ಜೊತೆ ನೀವು ಸುರಕ್ಷಿತವಾಗಿ ಶಾಂತಿಯಾಗಿ ಫೀಲ್ ಮಾಡ್ತೀರಾ ಅನ್ನೋದೇ ಮುಖ್ಯ. ಸದ್ಯ ನಿಮ್ಮ ರಿಲೇಷನ್ಶಿಪ್ ನಿಮಗೆ ನೆಮ್ಮದಿ ಕೊಡ್ತಿದ್ಯಾ? ಕಮೆಂಟ್ ಮಾಡಿ. ಇದಾಗಿತ್ತು ಫೋಕಸ್ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ಶರ್ಮಿಳಾ.